ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರಿ ಆಫ್ ಟೇಸ್ಟ್. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ, ಇಟ್ಟಂ ಬಿಟ್ಟಂ ಕೆಟ್ಟಂ ಅನ್ನೋ ಒಂದು ಮಾತಿದೆ. ರಾಗಿ ಮೇಲೆ ಆನೆ ಸಹ ನಿಲ್ಲಕ್ಕಾಗಲ್ವಂತೆ, ಅಷ್ಟು ಶಕ್ತಿ ಇದೆ ಈ ರಾಗಿಗೆ. ಇವತ್ತು ನಾನು ರಾಗಿ ಹಿಟ್ಟು ಮತ್ತು ಓಟ್ಸ್ ಹಾಕಿ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ ಓಟ್ಸ್ ಹಾಕಿ ನೀರು ಹಾಕಿ ಕುದಿಯೋಕ್ಕಿಟ್ಟಿದ್ದೀನಿ, ಜೊತೆಗೆ ಉಪ್ಪು ಹಾಕಿದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಕಾಯಕ್ಕಿಟ್ಕೊಂಡಿದ್ದೀನಿ. ರೊಟ್ಟಿಗೆ ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ, ರಾಗಿ ಹಿಟ್ಟು ಮತ್ತು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಓಟ್ಸು ನೋಡಿ ಕುದ್ದಿದೆ. ಇದಕ್ಕೆ ನಾನು ತೋರಿಸಿದ್ನಲ್ಲ ಸೊಪ್ಪು, ಈರುಳ್ಳಿ, ಕಾಯಿ ತುರಿ, ನೀವು ಬೇಕು ಅಂದರೆ ಕಾಯನ್ನು ಚೂರು ಮಾಡಿ ಹಾಕ್ಕೋಬೋದು. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ತುರಿ ತೊಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ, ನೀಟಾಗಿ ಮೊದಲೇ ಮಿಕ್ಸ್ ಮಾಡಿ, ನಂತರ ಇದಕ್ಕೆ ರಾಗಿ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಮಿಕ್ಸ್ ಆಗಿದೆ. ಈಗ ನಾನು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ರಾಗಿ ಹಿಟ್ಟನ್ನು ಸೇರಿಸಿ ಮೊದಲು ಮಿಕ್ಸ್ ಮಾಡಿ, ನಂತರ ಸ್ವಲ್ಪನೇ ಬಿಸಿನೀರು ಹಾಕಿ ಮಿಕ್ಸ್ ಮಾಡಬೇಕು. ಹಿಟ್ಟು ಒಂದು ಹದವಾಗಿರಬೇಕು. ತೀರಾ ಗಟ್ಟಿಯಾದರೂ ತಟ್ಟೋಕ್ಕೆ ಕಷ್ಟ, ಸ್ವಲ್ಪ ತೆಳ್ಳೆ ಆದರೂ ಒತ್ತೋಕ್ಕೆ ಕಷ್ಟ ಆಗುತ್ತೆ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡಿ ಹೀಗಿದೆ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿ ನಾದ್ಕೋತಾ ಇದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ಸೈಡಲ್ಲಿ ಇಟ್ಬಿಡಬೇಕು. ರಾಗಿ ರೊಟ್ಟಿಗೆ ಕಾಂಬಿನೇಷನ್ನು ನಾನು ಹುಚ್ಚೆಳ್ಳು ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಒಣಮೆಣ್ಸಿನ್ಕಾಯಿ 4, 2 ಹಸಿಮೆಣ್ಸಿನ್ಕಾಯಿ, ಕಲ್ಲರ್ಗೆ 2 ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಬೇಕು. ಇವು ಲೈಟಾಗಿ ಫ್ರೈ ಆದ ನಂತರ ಇದಕ್ಕೆ ಕಡಲೆಕಾಯಿ ಬೀಜ, ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಏನು ಹೇಳ್ತಾರೋ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ನೀಟಾಗಿ ಫ್ರೈ ಆಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಬೆಳ್ಳುಳ್ಳಿ, ಹುಣಸೆಹಣ್ಣು, ಕಾಯಿ ತುರಿ, ಕಲ್ಲುಪ್ಪು ಸೇರಿಸಿ ಮಿಕ್ಸಿ ಮಾಡಿಕೊಂಡ್ರೆ ಹುಚ್ಚೆಳ್ಳು ಚಟ್ನಿ ರೆಡಿ. ನಾನು ಒಂದು ರೊಟ್ಟಿ ತಟ್ಟೋ ಪೇಪರ್ ತೊಗೊಂಡು ರಾಗಿ ಹಿಟ್ಟನ್ನು ಉಂಡೆ ಮಾಡಿ ಹೀಗೆ ಹಾಕಿ ನೀಟಾಗಿ ತಟ್ಕೊತಾ ಇದ್ದೀನಿ. ನಾವು ಎಷ್ಟು ತೆಳುವಾಗಿ ತಟ್ತೀವೋ ರೊಟ್ಟಿ ಅಷ್ಟು ಟೇಸ್ಟಾಗಿ ಆಗುತ್ತೆ. ಈಗ ಕಾದಿರೋ ಹೆಂಚು ಮೇಲೆ ರೊಟ್ಟಿನ ಹಾಕ್ತಿದ್ದೀನಿ ನಾನು. ನೋಡಿ, ರೊಟ್ಟಿ ಬೇಯ್ತಾ ಇದೆ. ಈಗ ಇದ್ರ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. 2 ಸೈಡು ಎಣ್ಣೆ ಹಾಕಿ ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೋಬೇಕು. ಈಗ ರೊಟ್ಟಿ ಆಗಿದೆ. ಬಿಸಿ ರೊಟ್ಟಿಗೆ ಮೇಲೆ ತುಪ್ಪ ಹಾಕ್ಕೊಂಡು ಜೊತೆಗೆ ಹುಚ್ಚೆಳ್ಳು ಚಟ್ನಿ ಇದ್ದರೆ ವಾಹ್, ಏನು ಟೇಸ್ಟಾಗಿರುತ್ತೆ ಗೊತ್ತಾ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.